ಬಿಳಿ ಕೆರೆಯಲ್ಲಿ ಬಿಳಿ ಹೂವು ಏನದು ಅಂತ? ಹಾಂ, ತವರೆ ಹೂವು. ತಾವರೆ ಹೂವು ಕೆಳಗಡೆ ಹಸಿರು ಇರುತ್ತಲ್ಲಕ್ಕ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ. ಬಿಳಿ ಕೆರೆಯಲ್ಲಿ ಬಿಳಿ ಹೂವು. ಏನೇನು? ಬಿಳಿ ಕೆರೆಯಲ್ಲಿ ಬಿಳಿ ಹೂವು. ಉಪ್ಪು 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 ಉಪ್ಪು. ಇಲ್ಲ, ರಾಂಗು. ಇಲ್ಲ ಇಲ್ಲ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಬಿಳಿ ಕೆರೆಯಲ್ಲಿ ಬಿಳಿ ಹೂವು. ಹಾಗಾದ್ರೆ ಏನದು? ಬಿಳಿ ಕೆರೆಯಲ್ಲಿ ಬಿಳಿ ಹೂವು. ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿ ಮಾಡಿರುವಂಥ ಕಬಾಬ್. ಬಿಳಿ ಕೆರೆಯಲ್ಲಿ ಬಿಳಿ ಹೂವು. ಮಲ್ಲಿಗೆ. ಗಿಡ ಎಲ್ಲ ಫುಲ್ ಹಸಿರಾಗಿರುತ್ತಲ್ಲ. ಅದು ಬೇರೆ ಇದು ಬೇರೆ ಎಲ್ಲ ಸಪರೇಟ್ ಬರೀ ನಾಟಕ ಅಷ್ಟೇ. ಅದನ್ನ ನೀವು 100% ತಿಂದಿರ್ತೀರಾ, ನೀವು ತಿಂದಿರ್ತೀರಾ, ನಾನು ತಿಂದಿದ್ದೀನಿ. ನಿಮ್ಮ ಫೇವ್ರೇಟ್ ಫುಡ್ ಯಾವ್ದು ಮೇಡಮ್? ಬಿರಿಯಾನಿ. ಬಿರಿಯಾನಿ. ಓಕೆ, ನಿಮಗೆ? ಬಿರಿಯಾನಿ. ಬಿರಿಯಾನಿ ಆಲ್ಮೋಸ್ಟ್ ಬಿರಿಯಾನಿ. ಓ, ನಾನ್ ವೆಜ್ ಫ್ಯಾಮಿಲಿ ಗುರು. 1 ಮಂತ್ ಇಂದ ತಿಂದಿಲ್ಲ ಅಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗುವ ಮತ್ತೆ ಬಾಯ್. ಬಿಳಿ ಕೆರೆಯಲ್ಲಿ ಬಿಳಿ ಹೂವು. ಏನೇನು? ಬಿಳಿ ಕೆರೆಯಲ್ಲಿ ಬಿಳಿ ಹೂವು. ಬಿಳಿ ಕೆರೆಯಲ್ಲಿ ಬಿಳಿ ಹೂವು. ಹಾ, ಲೋಟಸ್. ಏನದು? ಲೋಟಸ್. ಇಲ್ಲ, ಲೋಟಸ್ ಅಲ್ಲ. ಬಿಳಿ ಕೆರೆಯಲ್ಲಿ ಬಿಳಿ ಹೂವು. ಬಿಳಿ ಕೆರೆ ವೈಟ್. ವೈಟ್ ಲೇಕ್. ವೈಟ್ ಲೇಕ್ ಅಲ್ಲಿ ವೈಟ್ ವೈಟ್ ಫ್ಲವರ್. ವೈಟ್ ಫ್ಲವರ್. ವೈಟ್ ಲೇಕ್ ಅಲ್ಲಿ ವೈಟ್ ಫ್ಲವರ್. ಕ್ಲೌಡ್ಸ್ ರಿಫ್ಲೆಕ್ಟ್ ಆಗ್ತಿರೋದು ಕ್ಲೌಡ್ಸ್. ಇಲ್ಲ ಇಲ್ಲ, ರಾಂಗು. ನಾನು ಕ್ಲೂ ಕೊಡ್ತೀನಿ. ಅದನ್ನ ನೀವು 100% ತಿಂದಿರ್ತೀರಾ, ನೀವು ತಿಂದಿರ್ತೀರಾ, ನಾನು ತಿಂದಿದ್ದೀನಿ. ಕಾಟನ್ ಕ್ಯಾಂಡಿ ಅಲ್ಲ ಬ್ರೋ. ಓ, ಅದೇನೋ ಬರುತ್ತೆ ವೈಟ್ ಕಲರ್ ಮಕ್ನಾ ತರ ಏನೋ ಬರುತ್ತೆ, ಅದೇನಾ? ಹೇಳಿ ಅದೇ ಏನು? ಮಕ್ನಾ ಅಂದ್ರೆ ಅದು ಹಿಂದಿ ವರ್ಡ್ ಗೊತ್ತಾ ನನಗೆ, ಇಂಗ್ಲಿಷ್ ವರ್ಡ್ ಗೊತ್ತಿಲ್ಲ. ಮಕ್ನಾ ಬ್ರೋ. ಮಕ್ನಾ ಎಲ್ಲಿರುತ್ತೆ? ಅದು ಎಲ್ಲಿರುತ್ತೆ? ಫಾಸ್ಟಿಂಗ್ ಮಾಡೋಕೆ ತಿಂತಾರೆ ಅವರು. ಇಲ್ಲ ಇಲ್ಲ ಇಲ್ಲ, ಇಲ್ವಾ? ಮತ್ತೆ ಏನಿಲ್ವಾ? ತಗಲಾಕದೆ. ಹೆಂಗ್ ತಗಲಾಕದೆ? ಕ್ಲೂ ಕ್ಲೂ ಅಂದ್ರೆ ಮೇಡಮ್ ಅದೇ ಹೇಳಿದ್ನಲ್ಲ, ಪ್ರತಿಯೊಬ್ಬರ ಮನೇಲಿ ಇರುತ್ತೆ. ಆಲ್ಮೋಸ್ಟ್ ಪ್ರತಿಯೊಬ್ಬರ ಮನೇಲಿ ಇರುತ್ತೆ. ಅದು ಹಾಕೋದ್ರಿಂದ ಅಡಿಗೆ ಟೇಸ್ಟ್ ಆಗಿರುತ್ತೆ. ಉಪ್ಪು 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 ಉಪ್ಪು. ಇಲ್ಲ, ರಾಂಗು. ಇಲ್ಲ ಇಲ್ಲ, ಮೈ ಗಾಡ್. ಮತ್ತೇನ್ ಏನಿರ್ಬೋದು? ಮೈದಾ. ಸಿಂಪಲ್ಲು. ಬಿಳಿ ಕೆರೆಯಲ್ಲಿ ಬಿಳಿ ಹೂವು ಅಂದರೆ ಆ ಕೆರೆಯಲ್ಲಿ ಬಿಳಿ ಹೂವೇ ಬರುತ್ತೆ, ಬಿಳಿದಿರುತ್ತೆ ಫುಲ್ಲು. ನೀರು ಅದಕ್ಕೆ ಹೋಲಿಕೆ ಮಾಡ್ತೀನಿ. ನೀರು ಅದು ಆ್ಯಕ್ಚುಲಿ ನೀರಲ್ಲ, ಬಟ್ ಅದು ನೀರಿಗೆ ಹೋಲಿಕೆ ಮಾಡಿ ಆ ಕೆರೆ ಫುಲ್ಲೆಲ್ಲ ವೈಟ್ ಇರುತ್ತೆ. ಆ ಕೆರೆಯಲ್ಲಿ ಬಿಳಿ ಹೂವೇ ಬರುತ್ತೆ. ಕೆರೆ ಎಳ್ಳು. ಎಳ್ಳು ಇನ್ನೊಬ್ರು ಕೋಕೋನಟ್. ಇಲ್ಲ ಕೋಕೋನಟ್ ವೈಟ್ ಇರಲ್ಲ. ಸೊ ತುಂಬ ಟ್ರಿಕ್ಕಿ ಕ್ವಶನ್ ಕೇಳಿದ್ದೀರಾ ನೀವು. ಸೊ ನಮ್ಮ ಕ್ಲೂನು ಅರ್ಥ ಆಗ್ತಿಲ್ಲ ನೀವೇನಂತಿದ್ದೀರಾ ಅಂತ. ಇಂಗ್ಲೀಷ್ ಏನು ಎನಿ ಕ್ಲೂ? ಓಕೆ, ಈಗ ನಿಮ್ಮ ಫೇವ್ರೇಟ್ ಫುಡ್ ಯಾವ್ದು ಮೇಡಮ್? ಫೇವ್ರೇಟ್ ಫುಡ್ ಮಸಾಲೆ ದೋಸೆ. ನಂದು ಮಸಾಲೆ ದೋಸೆ. ಮೇಡಮ್ ನಿಮಗೆ? ನಮಗೂ ಸೇಮ್ ಅದೇ. ಮಸಾಲೆ ದೋಸೆಗೆ ಅದು ಹಾಕ್ತಾರೆ, ಯೂಸ್ ಮಾಡ್ತಾರೆ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ. ಟೇಸ್ಟಿಂಗ್ ಬೇಕಿಂಗ್ ಸೋಡಾನಾ ವಿನೆಗರ್? ನಾ ಇವತ್ತು 1 hour ಆದ್ರೂ ನಾ ಬಿಡಲ್ಲ, ಹಿಂಗೆ ಕ್ಯಾಮ್ರಾ ರೋಲ್ ಮಾಡ್ತೀನಿ. ನೀವೇ ಆನ್ಸರ್ ಹೇಳ್ಬೇಕು ನನಗೆ. ನಾವು ಹೇಳ್ತೀವಿ, ಆದರೆ ನಮ್ಗೆ ಕ್ವಶನ್ ಅರ್ಥ ಆಗ್ತಿಲ್ಲ ನಮ್ಗೆ ಅಷ್ಟರಲ್ಲೂ. ನೋಡ್ರಿ, ಬಿಳಿ ಕೆರೆ ಒಂದು ತಟ್ಟೆಯಲ್ಲಿ ಒಂದು ಯಾವ್ದಾದ್ರು ಒಂದು ತೊಗೊಳ್ರಿ, ಒಂದು ಪಾತ್ರೆ ತೊಗೊಳ್ರಿ, ಅದನ್ನೆಲ್ಲ ಬಿಳಿ ಕೆರೆ ಅನ್ಕೊಳ್ರಿ, ಅಲ್ಲೇ ಬಿಳಿ ಹೂವು ಬರುತ್ತೆ. ಇಷ್ಟು ಎಕ್ಸಾಂಪಲ್ ಹೇಳಿದ್ದೀನಿ ಮೇಡಮ್ ನಿಮಗೆ, ಇಷ್ಟು ಕ್ಲೂ ಕೊಡ್ತಾ ಇದ್ದೀನಿ. ಹೇಳಿ ಏನೇ ಬಿಳಿ ಹೂ ಬರುತ್ತೆ, ಅದು ಐಟಮ್ ಏನದ ಅಷ್ಟೇ. ಸೊ ಅದರಿಂದ ಆ ಒಂದು ಪದಾರ್ಥದಿಂದ 1 2 3 4 ಪದಾರ್ಥಗಳನ್ನ ರೆಡಿ ಮಾಡ್ಕೊತಾರೆ ಒಂದೇ ಒಂದು ಪದಾರ್ಥದಿಂದ. ಅಷ್ಟು ಶ್ರೇಷ್ಠವಾದ ಪದಾರ್ಥ. ಒಂದೇ ಪದಾರ್ಥದಿಂದ ಎಲ್ಲ ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಯಾವುದು? ತುಂಬ ಟ್ರಿಕಿ ಕ್ವಶನ್ ಕೇಳಿದ್ಯಾ ನೀವು. ಥಿಂಕ್ ಮಾಡಿದ್ರು. ಹೇಳಿ ಬೇಗ ಏನಾದರೂ ಐಡಿಯಾ. ಅಣ್ಣ, 1-2 ಚೇರ್ ಬುಕ್ ಮಾಡಿಬಿಡು, ರ್ಯಾಪಿಡೋದಲ್ಲಿ ಬುಕ್ ಮಾಡಿ ಬರಲಿ, ಕುತ್ಕೊಂಡ್ಬಿಡೋಣ ಇಲ್ಲೇ. ಹೇಳಿ ಬೇಗ ಯಾವುದು? ಮೇಡಮ್ ನಿಮ್ದು ಯಾವರು? ನಾನು ರಾಜಸ್ಥಾನ್. ವೆರಿ ಗುಡ್. ಮೇಡಮ್ ನಿಮ್ದು? ನಾನು ಮಂಗಳೂರು. ಓಕೆ. ಹಾಂ, ಇಬ್ರು ರಾಜಸ್ಥಾನ್ ಬೆಡಿಗೆ ನೋಡೋ ಈಗ ಆನ್ಸರ್ ಮಾಡ್ತಾರೆ. ಇವಾಗ ನೋಡೋಣ ಯಾವ ರೀತಿ ಮಾಡ್ತಾರೆ. ಸುಮಾರು ಒಂದು 5 ಕ್ವಶನ್ಸ್ ಕೇಳಿದ್ವಿ, ಟಕ ಅನ್ನಂಗೆ ಆನ್ಸರ್ ಮಾಡಿದ್ರು. ಸೊ ಈ ಕ್ವಶನ್ಸ್ಗೆ ಸ್ಟಾಪ್ ಆಗಿದ್ದಾರೆ. ನೋಡೋಣ, ಇವ್ರ ಕಡೆಯಿಂದ ಆನ್ಸರ್ ತೊಗೊಂಡೆ ನಾವು ಹೋಗೋದು. ಎಸ್ ಮೇಡಮ್. ಓ ಮೈ, ಅದು ಏನು ಥಿಂಕ್ ಅಂತ ಹೇಳ್ಬಿಟ್ಟು ಅಂದರೆ ಅಡುಗೆಲ್ಲೇ ಬಡಿಸ್ತಾರಾ? ಅಡುಗೆಗೆ ಬಡಿಸ್ತಾರೆ. ಅದು ಇನ್ನೊಂದು ಕ್ಲೂ ಕೊಡ್ತೀನಿ. ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾದವ್ರಿಗೂ ಅದು ಯೂಸ್ ಮಾಡ್ತಾರೆ ಆ ಪ್ರಾಡಕ್ಟು. ಆ ಪ್ರಾಡಕ್ಟಿಂದ ಸುಮಾರು ಪ್ರಾಡಕ್ಟ್ಗಳು ರೆಡಿ ಆಗುತ್ತೆ. ಹಾಲು ಹತ್ತಿರ ಇದ್ದೀರಾ? ಯಸ್. ಪನ್ನೀರ್, ಹಾಲ್ಕೋವಾ, ಇಲ್ಲ ಮೊಸರು. ಹಾಲ್ಕೋವಾನಾ?
ಹತ್ರ ಬರ್ತಾ ಇದ್ದೀರಾ, ಮಂಗಳೂರು ಬೆಡಿಗೆಯವ್ರು ಹತ್ರ ಬರ್ತಿದ್ದಾರೆ. ಬಟ್ ಎಕ್ಸಾಕ್ಟ್ ಆನ್ಸರ್ ಹೇಳ್ತೀರಾ. ಮಜ್ಜಿಗೆ ಮಜ್ಜಿಗೆ. ಮಜ್ಜಿಗೆಯಲ್ಲಿ ಬೆಣ್ಣೆ ಬರುತ್ತೆ ಗೊತ್ತಾ? ಅದಕ್ಕೆ ಬಿಳಿ ಕೆರೆ ನೀವು ನನ್ಗೆಲ್ಲ ಓಕೆ ಗೊತ್ತಾಯ್ತು ಮಜ್ಜಿಗೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಪೇಜ್ನ ಫಾಲೋ ಮಾಡಿ ಮೇಡಮ್. ಬಿಳಿ ಕೆರೆಯಲ್ಲಿ ಬಿಳಿ ಹೂವು ಅಂತ, ಹಾಗಾದ್ರೆ ಏನದು ಅಂತ? ಬಿಳಿ ಕೆರೆಯಲ್ಲಿ ಬಿಳಿ ಹೂವು ಏನದು ಅಂತ? ಹಾಂ, ತವರೆ ಹೂವು. ತಾವರೆ ಹೂವು ಕೆಳಗಡೆ ಹಸಿರು ಇರುತ್ತಲ್ಲಕ್ಕ. ಲಿಲ್ಲಿ. ಓಕೆ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಒಗಟು ಬಿಳಿ ಕೆರೆಯಲ್ಲಿ ಬಿಳಿ ಹೂವು, ಹಾಗಾದ್ರೆ ಏನದು? ಮೊಟ್ಟೆನಾ? ಮೇಡಮ್ ಓಕೆ, ನಿಮ್ಮ ಫೇವ್ರೇಟ್ ಫುಡ್ ಯಾವುದು ಮೇಡಮ್? ಬಿರಿಯಾನಿ. ಓಕೆ, ನಿಮಗೆ? ಬಿರಿಯಾನಿ ಆಲ್ಮೋಸ್ಟ್ ಬಿರಿಯಾನಿ. ಓ, ನಾನ್ ವೆಜ್ ಫ್ಯಾಮಿಲಿ ಗುರು. 1 ಮಂತ್ ಇಂದ ತಿಂದಿಲ್ಲ ಅಲ್ಲ. ಓಕೆ, ಡನ್. ಎಸ್, ಹೇಳಿ ಯಾವ್ದಿರ್ಬೋದು? ಕ್ಲೂ ಕೊಡಿ. ಓಕೆ, ಅದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಅದನ್ನು ಯೂಸ್ ಮಾಡ್ತಾರೆ. ತಿಂತಾರಾ? ಹೌದು. ಆಮೇಲೆ ಇನ್ನೊಂದು ಏನು ಅಂದರೆ, ಒಂದೇ ಒಂದು ಪ್ರಾಡಕ್ಟಿಂದ ಅದು 3 ಪ್ರಾಡಕ್ಟ್ನ ರೆಡಿ ಮಾಡ್ತಾರೆ. ಸೊ ಅದು 3. ಮಿಲ್ಕ್. ಓಕೆ, ಹತ್ರ ಇದ್ದೀರಾ. ಪರ್ಟಿಕ್ಯುಲರ್ ಆನ್ಸರ್ ಏನು? ಮೊಸರು. ರಾಂಗ್. ತುಂಬ ಹತ್ರ ಇದ್ದೀರಾ. ಇದಕ್ಕಿಂತ ಕ್ಲೂ ಇನ್ನೇನ್ರಿ, ತುಂಬ ಹತ್ರ ಇದ್ದೀರಾ. 99% ಇದ್ದೀರಾ. ಇನ್ನು 1% ಆನ್ಸರ್. ಆಲ್ಕೋವಾ. ಮಿಲ್ಕ್ ಪನ್ನೀರ್ ಇನ್ನೇನಿದೆ? ಚೀಸ್, ಬಟರ್. ಮಿಲ್ಕ್ ಅಂದ್ರೆ ಅದರಲ್ಲಿ ಏನಿದೆ? ಓಕೆ, ಮಿಲ್ಕ್ ಬಂದ್ಬಿಟ್ಟು ಕೆರೆ, ಬಿಳಿ ಕೆರೆ, ಡನ್. ಬಿಳಿ ಹೂವು ಯಾವುದು ಬೇಕಲ್ವಾ? ಯಾವ? ಓಕೆ, ಒಗಟು ಅಂತ ಹೇಳಿದ್ದೀನಿ ಫಸ್ಟಿಗೆ, ಮತ್ತೆ ಹೂವು ಎಲ್ಲಿ ಅಂತ ಕೇಳಕ್ಕೆ ಹೋಗ್ಬೇಡಿ. ಒಗಟು ಇದು. ನೀವೇನಾದ್ರು ಆನ್ಸರ್ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಕೂಪನ್ ಸಿಗಲ್ಲ. ಅಂದ್ರೆ ಬಂದಿದ್ದೀರಾ, 99% ಇದೆ. ಇನ್ನೊಂದು ಪರ್ಸೆಂಟ್ ಎಷ್ಟೋ ಮಾಡಿ, ಗೆಸ್ ಮಾಡಿ ಏನಿರ್ಬೋದು. ಓಕೆ, ಹಾಲಿಂದ ಏನೆಲ್ಲ ಮಾಡ್ಬೋದು? ಪನ್ನೀರ್ ಮಾಡ್ತಾರೆ. ಓಕೆ, ಪಾಯಸ, ಐಸ್ ಕ್ರೀಮ್. ಐಸ್ ಕ್ರೀಮ್ ಹಾಲಿಂದ ಮಾಡೋದು. ಗೊತ್ತಿಲ್ಲ. ಹಾಲಿಂದ ಏನೆಲ್ಲ ಮಾಡ್ಬೋದು? ಅದೇ ಕ್ವಶನ್. ಮತ್ತೆ ಹಾಲಿಂದ ಏನೆಲ್ಲ ಮಾಡ್ಬೋದು? ಸ್ವೀಟ್ಸ್ ಮಾಡ್ತಾರೆ. ಓಕೆ, ನೀವು ಕರೆಕ್ಟಾಗಿ ಹೇಳಿದ್ದೀರಾ. ನೀವು ಇಮ್ಯಾಜ್ ಮಾಡ್ಕೊಳ್ಳಿ, ಬಿಳಿ ಕೆರೆ ಅಂದರೆ ಹಾಲು. ಓಕೆ, ಹಾಲಿಂದ ಮತ್ತೇನೆಲ್ಲ ನೆಕ್ಸ್ಟ್ ಅಪ್ಗ್ರೇಡ್ ಏನಾಗುತ್ತೆ, ಅಪ್ಡೇಟ್ ಏನಾಗುತ್ತೆ? ಮೊಸರು ಮಾಡ್ಬೋದು. ಓಕೆ, ನೆಕ್ಸ್ಟ್. ಹಾಂ, ತುಪ್ಪ, ಮೊಸರು, ಬೆಣ್ಣೆ. ಇವ್ರು ಹೇಳ್ತಿರೋದು ಬೆಣ್ಣೆ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಆನ್ಸರು? ಗೊತ್ತಿಲ್ಲ. ಆ್ಯಕ್ಚುಲಿ ಬೆಣ್ಣೆ ಆನ್ಸರ್ ಕರೆಕ್ಟ್ ರೀ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನೀವು ಪೇಸ್ಟು ಬ್ಲೌಸಸ್ಸಿಂದ ನೀವು ಕೂಪನ್ನ ವಿನ್ ಆಗಿದ್ದೀರಾ. 500 ರೂಪೀಸ್ ಇರೋದು. ಚಿಕ್ಕಪೇಟೆ ಶಾಪ್ ಇದೆ, ವಿಸಿಟ್ ಮಾಡಿ. ನೀವು ಬೇಕಾಗಿರೋ ಪ್ರಾಡಕ್ಟ್ನ ತೊಗೋಬೋದು. 4 ಜನಕ್ಕೆ ಕೊಡ್ತಾ ಇದ್ದೀನಿ. ಒಬ್ಬರು ಆನ್ಸರ್ ಹೇಳೋದಕ್ಕೆ 4 ಜನಕ್ಕೆ ಎಂಜಾಯ್ ಮಾಡಿ. ಹಾಂ, ಆ್ಯಕ್ಚುಲಿ ಬೆಣ್ಣೆ ಆನ್ಸರ್ ಹೆಂಗೆ ಅಂದರೆ ಮೇಡಮ್, ಮಜ್ಜಿಗೆಯಿಂದ ಈಗ ಮಜ್ಜಿಗೆ ಅಂದರೆ ಬಿಳಿ ಕೆರೆ, ಬೆಣ್ಣೆ ಬಂದರೆ ಬಿಳಿ ಹೂವು. ಸಿಂಪಲ್. ಓಕೆ, ಥ್ಯಾಂಕ್ ಯು. ಬಿಳಿ ಕೆರೆಯಲ್ಲಿ ಬಿಳಿ ಹೂವು, ಹಾಗಾದರೆ ಏನದು? ಬಿಳಿ ಕೆರೆಯಲ್ಲಿ ಬಿಳಿ ಹೂವು. ಬಿಳಿ ಕೆರೆ. ಕ್ಲೂ. ಓಕೆ, ಅದನ್ನು ನಾವು ತಿಂತೀವಿ. ನಿಮ್ಮ ಫೇವ್ರೇಟ್ ಫುಡ್ ಯಾವುದು? ಮ್ಯಾಗಿ. ಅಲ್ಲ, ಬಿರಿಯಾನಿ. ಮೇಡಮ್, ಬಿರಿಯಾನಿ ಆದರೆ ನಾಷ್ಟ ತಿಂಡಿಯಲ್ಲಿ ಯಾವುದು? ಇಡ್ಲಿ. ನಿಮಗೆ ಮೇಡಮ್? ಇಡ್ಲಿ. ಇಬ್ಬರು ಸೇಮ್ ಹಂಗಾರೆ. ಎಸ್, ಹೇಳಿ. ಬಿಳಿ ಕೆರೆಯಲ್ಲಿ ಬಿಳಿ ಹೂವು. ತಿನ್ನೋದದು? ಹೌದು. ಕೊಕೊನಟ್ಟಾ? ಬೆಳ್ಳುಳ್ಳಿ. ದಿಸ್ ಏನು ಮಚ್ಚ ಇಂಗ್ಲೀಷಲ್ಲಿ ಅಂತಾರೆ? ಜಿಂಜರ, ಗಾರ್ಲಿಕ್. ರಾಂಗು. ಇನ್ನೇನು ಅಷ್ಟೇ ಬರೋದು. ವೈಟ್ ಸಿಪ್ಪೆ ಇರುತ್ತೆ. ಓಕೆ, ಒಂಚೂರು ಹತ್ರ ಬನ್ನಿ, ಹೇಳ್ತೀನಿ. ಆ ಒಂದು ಪದಾರ್ಥದಿಂದ 2-3 ಪದಾರ್ಥಗಳಾಗ್ತದೆ. ಆ ಒಂದು ಪದಾರ್ಥದಿಂದ. ಸೊ 3ನೇ ಪದಾರ್ಥನೇ ಇದು. ಅದು ನೀವು ನೋಡಿದ್ದೀರಾ, ನೀವು ತಿಂದಿದ್ದೀರಾ, ನಿಮ್ಮ ಮನೇಲಿ ಡೈಲಿ ಇರುತ್ತೆ. ಓಹ್, ಫುಲ್ ಸೆಲೆಬ್ರಿಟಿ ಆಗಿಬಿಟ್ರು ಅವ್ರು. ಎಸ್. ಹಾಂ ಮೇಡಮ್, ಸ್ವಲ್ಪ ತಲೆಗೆ ಕೆಲಸ ಕೊಡಿ. ಬಿಳಿ ಕೆರೆ, ಬಿಳಿ ಹೂವು, ವೆರಿ ಸಿಂಪಲ್ಲು. ಗೊತ್ತಿಲ್ಲ. ಇವರು ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಇದ್ದಾರೆ, ತುಂಬ ಮಾತಾಡ್ತಾರೆ.
ಬಟ್ ಇವಾಗ ಕ್ವಶನ್ ಕೇಳಿದ ತಕ್ಷಣ ಸೈಲೆಂಟ್ ಆಗ್ಬಿಟ್ರು. ಎಸ್, ನನಗೆ ಫುಲ್ ನೀವು ಏನು ಮಾಡಿದ್ರಿ, ಡಿಮೋಟಿವೇಟ್ ಮಾಡಿಬಿಟ್ರಿ 500 ಅಂತ ಅಂದ್ಬಿಟ್ಟು. ನಾನು ಫುಲ್ ಖುಷಿ ಆಗಿ 500 ರೂಪೀಸ್ ಅಲ್ಲ, 500 ರೂಪೀಸ್ ಕೂಪನ್ ಅಂತ ಹೇಳಿದ್ದೀನಿ ನಾನು. ಈ ಕಡೆ ಬನ್ನಿ, ನೀವು ಅದಕ್ಕೆ ಮುಂದೆ ಬನ್ನಿ ಒಂಚೂರು. ಓಕೆ, ಏನು ಗೊತ್ತಾ, ಹಾಂ ಹೇಳಿ. ನಾನು ಕ್ಲೂ ಕೊಡ್ತೀನಿ. ಅದು ಡೈಲಿ ಬೆಳಿಗ್ಗೆ ಬೇಕು. ಹಾಲು. ಓಕೆ, ಈಗ ಹತ್ತಿರ ಇದ್ದೀರಾ, ತುಂಬ ಹತ್ತಿರ ಇದ್ದೀರಾ. ಬಿಳಿ ಕೆರೆಯಲ್ಲಿ ಬಿಳಿ ಹೂವು. ಸ್ವಲ್ಪ ಸಕ್ಕರೆನಾ? ಹಾಲು ಅಂದಮೇಲೆ ಸಕ್ಕರೆ ಬರುತ್ತಲ್ಲ. ಲೈಕ್ ಯುವರ್ ಕಾನ್ಫಿಡೆನ್ಸ್. ಗೊತ್ತಿಲ್ಲ. ಇದು ಪನ್ನೀರಾ? ಅಲ್ಲಮ್ಮ, ಕಾಫಿ 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 ಅಲ್ಲ. ಇವ್ರು ಆ್ಯಕ್ಚುಲಿ ಏನಾದ್ರು ಸೀರಿಯಲಲ್ಲಿ ಚಾನ್ಸ್ ಸಿಕ್ಕರೆ ವಿಲ್ಲನ್ ಕ್ಯಾರೆಕ್ಟರ್ ಪಕ್ಕ ಹೋಗ್ತಾರೆ ನೋಡಿ ಇವರು. ಬೆಂಕಿ, ಪೂರಾ ಬೆಂಕಿ ಮೇಡಮ್ ಇವರು. ಎಸ್, ನಿಜವಲ್ಲ ಹಂಗಿದ್ದೀರಿ ನೀವು. ಯಾವ ರೇಂಜಿಗೆ ಟ್ರೋಲ್ ಮಾಡ್ತಾರೆ ಅಂತಂದರೆ ಇಲ್ಲ, ಆ್ಯಕ್ಚುಲಿ ಏನು ಗೊತ್ತಾ ಮೇಡಮ್, ಆನ್ಸರು ನನಗೂ ಕಾಯಿಸೋಕ್ಕೆ ಇಷ್ಟ ಇಲ್ಲ. ಬೆಣ್ಣೆ ಮೇಡಮ್. ಅದು ಹೆಂಗೆ ವೈಟ್ ಇರುತ್ತೆ, ಎಲ್ಲೋ ತಾನೇ ಇರುತ್ತೆ. ಬಿಳಿ ಕೆರೆ ಅಂದರೆ ಹಾಲು. ಇದು ಒಗಟು. ಓಕೆ. ಬಿಳಿ ಕೆರೆಯಲ್ಲಿ ಮಜ್ಜಿಗೆಯಲ್ಲಿ ಬೆಣ್ಣೆ ಬರೋದನ್ನ ಹೂವನ್ನ ಹೋಲಿಕೆ ಮಾಡಿದ್ವಿ. ಓಕೆನಾ? ಆಯಿತು, ನಾವು ಹೊರಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತು, ಎಂಟರ್ಟೈನ್ ಆಗಿತ್ತು. ಕ್ವಶನ್ಸ್ಗಳು ಗೊತ್ತಿತ್ತಾ ಮೇಡಮ್? ಇಲ್ಲ ಇಲ್ಲ ಇಲ್ಲ, ಗೊತ್ತಿರಲಿಲ್ಲ. ಓಕೆ, ಏನಾರು ನಮ್ಮ ವೀಕ್ಷಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀರಾ? ನಂದೊಂದು ಸ್ವಲ್ಪ ಯೂಟ್ಯೂಬ್ ಚಾನಲ್ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಿ, ಹೆಸರು ಹೇಳಿ. ದಾಕ್ಷ್. ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ? ಇನ್ನು ನಾನು ಈ ರೀಸೆಂಟಾಗಿ ಓಪನ್ ಮಾಡಿದ್ದು, ಅರೌಂಡ್ 300 ಇದ್ದಾರೆ ಅಷ್ಟೇ. ಸೂಪರ್ ಮೇಡಮ್. ಏನಾದ್ರು ನಮ್ಮ ಕೊನೆಯದಾಗಿ ನಮ್ಮ ಅವರ ಟಿವಿ ವೀಕ್ಷಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀರಾ? ಕ್ವಶನ್ಸ್ ಆ್ಯಕ್ಚುಲಿ ತುಂಬ ಟ್ರಿಕ್ಕಿ ಆಗಿತ್ತು, ಚೆನ್ನಾಗಿತ್ತು ಕ್ವಶನ್ಸು. ಆ್ಯಂಡ್ ನಮ್ಮ ಫ್ರೆಂಡು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ ಸಾಕು. ಇವ್ರ ಚಾನಲ್ ಆ್ಯಕ್ಚುಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗುವ ಮತ್ತೆ ಬಾಯ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಬಿಳಿ ಕೆರೆಯಲ್ಲಿ ಬಿಳಿ ಹೂ, ಹಾಗಾದರೆ ನಾನು ಯಾರು ಅಂತ ಇದೊಂದು ಒಗಟು. ಗೊತ್ತಿಲ್ಲ. ಓಕೆ, ನಾನು ಕ್ಲೂ ಕೊಡ್ತೀನಿ ಮೇಡಮ್. ಅದನ್ನು ತಿಂತಾರೆ, ಎಲ್ಲರ ಮನೇಲಿ ಇರುತ್ತೆ. ಉಪ್ಪಲ್ಲ, ಈ ಕಡೆ. ಹಾಂ, ಓಕೆ ಓಕೆ, ಕ್ಲೂ ಕೊಡ್ತೀನಿ. ನಿಮ್ಮ ಫೇವ್ರೆಟ್ ಫುಡ್ ಯಾವ್ದು ಮೇಡಮ್? ಬಿಸಿಬೇಳೆಬಾತು. ವಾಯ್ಸ್ ಬಿಡ್ರಿ. ಆ್ಯಕ್ಚುಲಿ ಬಿಸಿಬೇಳೆಬಾತಿಗೆ ಹಾಕಲ್ಲ, ದೋಸೆಗೆ ಆಮೇಲೆ ಅದಕ್ಕೆಲ್ಲ ಹಾಕ್ತಾರೆ. ಈಗ ಇಡ್ಲಿ ಮೇಲೆ ಅದು ಹಾಕಿ ಕೊಡ್ತಾರೆ ನಮಗೆ. ಏನದು? ಈಗ ಕ್ವಶನ್ನ ಅರ್ಥ ಮಾಡ್ಕೊಳ್ರಿ ಒಂದು ನಿಮಿಷ. ಬಿಳಿ ಕೆರೆಯಲ್ಲಿ ಬಿಳಿ ಹೂವು. ಹಾಂ, ಮಲ್ಲಿಗೆ. ಗಿಡ ಎಲ್ಲ ಫುಲ್ ಹಸಿರಾಗಿರುತ್ತಲ್ಲ. ಗೊತ್ತಿಲ್ಲ. ಯಾವ್ರವ್ರು ನೀವು? ಹಾಸನವರು. ಹಾಂ, ಓಕೆ. ಹಾಂ, ಹಾಸನಲ್ಲಿ ಸುಮಾರು ಕೇಂದ್ರಗಳಿದ್ದಾವೆ. ಓಕೆ, ನಾನೊಂದು ಕ್ಲೂ ಕೊಟ್ಬಿಡ್ತೀನಿ. ಅದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ತಿಂತಾರೆ. ಓಕೆ, ಮತ್ತು ಆ ಒಂದೇ ಪ್ರಾಡಕ್ಟಿಂದ ಸುಮಾರು ಒಂದು ಮೂರು ಪ್ರಾಡಕ್ಟ್ ರೆಡಿ ಆಗುತ್ತೆ. ಅದು ಒಂದೇ ಒಂದು ಪ್ರಾಡಕ್ಟಿಂದ. ಏನು ಗೊತ್ತಾ, ಹಾಸನಲ್ಲಿ ಹಾಲು ಉತ್ಪಾದನೆ ಕೇಂದ್ರ ಇದೆ ಅಲ್ವಾ, ಅಂದರೆ ಈ ಮಂಡ್ಯದಲ್ಲಿದೆ. ಈ ಹಾಲು ಜಾಸ್ತಿ ಇದು ಮಾಡ್ತಾರಲ್ವ, ಆ ಕಡೆ ಕಾನ್ಸಂಟ್ರೇಷನ್ ಮಾಡೋದು. ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಕಮ್ಮಿ, ಬಟ್ ಹಾಸನ ಸೈಡು, ಈ ಕಡೆ ದಕ್ಷಿಣ ಕರ್ನಾಟಕ ಕಡೆ ಹಾಲು ಉತ್ಪಾದನೆ ಜಾಸ್ತಿ ಇರೋದ್ರಿಂದ ಸೊ ಹಾಲು ಅಂದರೆ ಬೆಣ್ಣೆ ಅಂತ ಆನ್ಸರು. ಬಿಳಿ ಕೆರೆಯಲ್ಲಿ ಈಗ ಮಜ್ಜಿಗೆ ಮಾಡೋ ಟೈಮಲ್ಲಿ ಬೆಣ್ಣೆ ಬರುತ್ತಲ್ವ, ಹೂ ಬೆಳೆದಂಗೆ ಬರುತ್ತೆ ತಾನೆ ಅದು. ಸೊ ಅದೇ ಬೆಣ್ಣೆ. ಓಕೆ, ಥ್ಯಾಂಕ್ ಯು. ನಿಮಗೆ ಪೇಸ್ಟು ಬ್ಲೌಸಸ್ಸಿಂದ 500 ರೂಪೀಸ್ ಬರ್ತಿರೋ ಕೂಪನ್ನ ಕೊಡ್ತಾಯಿದ್ದೀವಿ ಮೇಡಮ್. ನೀವು ಶಾಪ್ಗೆ ವಿಸಿಟ್ ಮಾಡಿ ತೊಗೊಳ್ಬೋದು. ಓಕೆನಾ? ಈ ಪ್ರಾಡಕ್ಟ್ನ ತೊಗೋಬೋದು. ಥ್ಯಾಂಕ್ ಯು.